ನಾನು ಕೂಡ ಸಾಣೂರಿನವನೇ, ನನ್ನ ತಂದೆ ಸಾಣೂರಿನವರು. ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರು ಸುಮಾರು 35 ವರ್ಷದಿಂದ ನಮ್ಮ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಒಳ್ಳೆಯ ಕೆಲಸ ಅಂತ ಹೇಳಿದರೆ ಅದರ ನಿನ್ನೆ ನಮಗೆ ಮಿನಿಸ್ಟ್ರಾದ ಪಾಲೆಮಾರು ಹೇಳಿದ್ದಾರೆ, ಇದು ಕರ್ನಾಟಕದಲ್ಲಲ್ಲ, ಇವರಿಗೂ ಇಡೀ ದೇಶದಲ್ಲಿ ಇಂಥ ಕೆಲಸ ಬೇರೆ ಯಾರೂ ಸಹಕಾರಿಗಳು ಮಾಡಲಿಲ್ಲ ಅಂತ ಮೊನ್ನೆ ತಾನೇ ಹೇಳಿದ್ದು. ಏನಂತ ಹೇಳಿದರೆ, ಯಾವೊಂದು ಸೊಸೈಟಿ ಅಥವಾ ಯಾವೊಂದು ಸಂಸ್ಥೆ ಉದಾರ ಆಗಬೇಕಾದ್ರೆ ಅದರ ಮೇಲ್ವಿಚಾರಕರು ಗಟ್ಟಿ ಇದ್ದರೆ ಖಂಡಿತ ಗಟ್ಟಿ ಆಗ್ತದೆ. ನಮ್ಮ ಅಧ್ಯಕ್ಷರು ಬಂದ ಮೇಲೆ ನೀವೇ ಎಣಿಸ್ಬೋದು, ಈ 2 ಜಿಲ್ಲೆಗಳಲ್ಲಿ ಯಾವೊಂದು ಸೊಸೈಟಿ ಆದರೂ ಲಾಸ್ ಆಗಿದೆ ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅದು ಅವರಿಗೆ ಗೊತ್ತುಂಟು. ಲಾಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದ್ದರೆ ಅವರು ಲಾಸ್ ಮಾಡಿದವ್ರದ್ದು ತಪ್ಪಂತ ಅವ್ರಿಗೆ ಗೊತ್ತುಂಟು. ಅವರು ಇವರ ಹತ್ರ ಬರುವುದಿಲ್ಲ, ಜೋರು ಮಾಡ್ತಾರೆ. ಅವರನ್ನು ಕರೆಸಿ ನಿಮಗೆ ಏನು ಬೇಕು, ನಿಮಗೆ ನಮ್ಮ DCC ಬ್ಯಾಂಕಿನ ಅಥವಾ ನನ್ನ ಪರ್ಸನಲ್ ಆಗಿ ಏನು ಬೇಕಂತ ವಿಚಾರಿಸಿ ಅವರನ್ನು ಕರೆದು ಇನ್ನು ನಮ್ಮ ಸೊಸೈಟಿಯಲ್ಲಿ ಲಾಸ್ ಉಂಟಂತ ನೀವು ಯಾರ ಹತ್ರ ಹೇಳಬೇಡಿ ಅಂತ ಅವರನ್ನು ಸರಿಪಡಿಸಿ ಅವರಿಗೆ ಬೇಕಾದ ಎಂಥ ಹಣದ ಅನುಕೂಲ ಅಥವಾ ಇನ್ನಿತರ ಏನಾದರೂ ಅಡಚಣೆಗಳಿದ್ದರೆ ಅದನ್ನು ಸರಿಪಡಿಸಿ ಆ ಸೊಸೈಟಿ ಲಾಸ್ ಆಗದ ಹಾಗೆ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ದಾಗೆ ಇತ್ತೀಚೆಗೆ ನಮ್ಮ 2 ಜಿಲ್ಲೆಗಳಲ್ಲಿ ಖಂಡಿತ ಸೊಸೈಟಿ ಲಾಸ್ ಆಗಿದೆ ಅಂತ ಇಲ್ಲ. ಆದುದರಿಂದ ಈಗ ಸಾಣೂರಿನಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಯಿತು, ಒಂದೊಂದು ಸೊಸೈಟಿಯಲ್ಲಿ 4 ಬ್ರ್ಯಾಂಚು 5 ಬ್ರ್ಯಾಂಚ್ ಓಪನ್ ಆಯಿತು. ಯಾವೊಂದು ಸೊಸೈಟಿ ಕೂಡ ಲಾಸ್ ಆಗಲಿಲ್ಲ. ಕಾರಣ ಅಷ್ಟೇ, ಅಧ್ಯಕ್ಷರ ಮುತುವರ್ಜಿಯಿಂದ ಅವರು ಎಲ್ಲ ಸೊಸೈಟಿಗಳಿಗೆ ನಮ್ಮ DCC ಬ್ಯಾಂಕಿನಿಂದಾಗಲಿ ಅಥವಾ FX ಬ್ಯಾಂಕಿನಿಂದಾಗಲಿ ಅಥವಾ ಇನ್ನಿತರ ಸಂಸ್ಥೆಗಳಿಂದ ದೇಣಿಗೆಯನ್ನು ತಂದುಕೊಟ್ಟು, ಈಗಾಗಲೇ ಹೇಳಿದರು ಸಾಣೂರು ನನ್ನ ಸೊಸೈಟಿ, ನೀವು ಇದಕ್ಕಾಗಿ ನಾನು 5 ಲಕ್ಷ ದೇಣಿಗೆ ಕೊಡ್ತೇನಂತ. ಇದಕ್ಕಿಂತ ಮೊದಲು ಇಲ್ಲಿ ಎಷ್ಟೋ ಕೊಡ್ಬೋದು. ನಾನು ಸಹ ಒಂದು ಬಿಲ್ಡಿಂಗ್ ಮಾಡಿದೆ, ನಾನಂತ ಹೇಳಿದ್ರೆ ನಮ್ಮ ಮುಣ್ಕೂರು ಸೊಸೈಟಿಗೆ, ನಾನಲ್ಲ. ಆಗ ನಮಗೆ 10 ಲಕ್ಷ ದೇಣಿಗೆಯನ್ನು ಕಳಿಸಿದ್ದಾರೆ, ನಾನು ಒಂದು 5 ಲಕ್ಷ ಬರ್ಬೋದು ಅಂತ ಎಣಿಸಿದ್ದೆ. ಅದನ್ನು ನಾನು ಹೇಳೋದು ಇಷ್ಟೇ, ನಮ್ಮ ಇಡೀ 2 ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸೊಸೈಟಿಗಳು ಲಾಸ್ ಇಲ್ಲ ಅಂತ ಮಾಡಿದವರಿದ್ದರೆ ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್. ಇದು ನಮ್ಮ ದೇಶದಲ್ಲಿ ಖಂಡಿತ ಇರಲಿಕ್ಕಿಲ್ಲ. ಮತ್ತು ಇದು ನಮ್ಮೊಂದು ಸಣ್ಣ, ಅಷ್ಟು ದೊಡ್ಡ ಏನು ಕೆಲವು DCC ಬ್ಯಾಂಕ್ನಲ್ಲಿ 100 ಬ್ರ್ಯಾಂಚ್ ಇರ್ಬೋದು, 250. ದೇಶದಲ್ಲಿ ನನ್ನ ಲೆಕ್ಕದಲ್ಲಿ 2ನೇ ಸ್ಥಾನ ಅಂತ, 2ನೇ ಸ್ಥಾನ ಅಂತ ಇರ್ಬೋದು. ಅದನ್ನೆಲ್ಲ ಮಾಡಿಕೊಟ್ಟರೆ ನಮ್ಮ ರಾಜೇಂದ್ರ ಕುಮಾರ್. ಸಾರಿ, ನಾನು 2 ಅಂತ ಕೇಳಿದ್ದೆ, ಅದು 1ನೇ ಸ್ಥಾನ. ಅದಕ್ಕೆ ಕ್ಷಮಿಸಿ ಸರ್, ಎಲ್ಲರೂ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತೆ. ಇಡೀ ದೇಶದಲ್ಲೇ ನಮ್ಮ ಸೌತ್ ಕೇರಳ ಒಂದು ಸಣ್ಣ ಸಿಟಿ, ಮಂಗಳೂರು DCC ಬ್ಯಾಂಕು ಇಷ್ಟು ಒಳ್ಳೆ ಆಗುವುದಂತ ಹೇಳಿದೆ, ಅದು ರೆಕಾರ್ಡ್. ಅದು ನಮ್ಮೆಲ್ಲ ಅಧ್ಯಕ್ಷರ ಇದು. ನಾನು ಈಗ ಒಬ್ಬ ಡೈರೆಕ್ಟ್ರಾಗಿ ಮಾಡಿದ್ದು, ನಾನು ಅವ್ರ ಹತ್ರ ಕೂತ್ಕೊಳ್ಳಿಕ್ಕೆ ಹೆದರ್ತೇನೆ. ಯಾಕೆ ಗೊತ್ತುಂಟ, ಅವರು ಬುದ್ಧಿ ಹೇಳಿ ನೀವು ಆಗಲ್ಲ ಹೀಗೆ ಅಲ್ಲ ಅಂತ ಹೇಳಿ ಆ ರೆಸ್ಪೆಕ್ಟನ್ನು ನಾವು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಮತ್ತು ಇವರು ಎಲ್ಲ ಹೇಳಿದರೆ ಜೋರು ಮಾಡಬಹುದು. 35 ವರ್ಷದ ಮೊದಲು ನಮಗೆ ಗೊತ್ತಿದ್ದಾಗೆ ಈ ಸಹಕಾರಿ ಸಂಘ ಅಂತ ಹೇಳಿದರೆ ನಾವು ಕೂಡ, ಕೃಷಿಕರು ಕೂಡ, ಪ್ರತಿಯೊಬ್ಬರು ಇದು DDT ಮಾಡುವ ಮತ್ತು ಸಕ್ಕರೆ ಮಾರುವ ಅಥವಾ ಅಕ್ಕಿ ಮಾರುವ ಸಂಸ್ಥೆ ಅಂತ ಇತ್ತು. ಅದನ್ನು ತೆಗೆದು ಒಂದು ಒಳ್ಳೆಯ ಸೊಸೈಟಿ, ಇಲ್ಲಿ ಏನು ಬೇಕಲ್ಲ ಎಲ್ಲ ಏನು ಜನರಿಗೆ ಬೇಕಾ ಅದನ್ನು ಎಲ್ಲ ಒದಗಿಸುವ ಒಂದು ಒಳ್ಳೆಯ ಸಂಸ್ಥೆ ಅಂತ ಮಾಡಿದ್ದಿದ್ದೆ ಅದು ರಾಜೇಂದ್ರ ಕುಮಾರ್. ಇವರು ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿ, ದೇವರು ಇವರಿಗೆ ಒಳ್ಳೆಯ ಆಯುರಾರೋಗ್ಯ ಕೊಡಲಿ. ಮತ್ತು
ಯಾರು ಕಷ್ಟದಲ್ಲಿದ್ದಾರಾ ಅವರನ್ನು ಹೇಗೆ ಸುಧಾರಿಸೋದು. ಮತ್ತು ನವೋದಯದವ್ರದ್ದು ಹೇಳಿದರು, ನವೋದಯ ಇಲ್ಲದಿದ್ದರೆ ನಮ್ಮ ಹೆಂಗಸರು ಈಗಲೂ ಒಂದು ಸೀರೆ ಉಡಲಿಕ್ಕೆ ಒಂದು ಮದುವೆಗೆ ಹೋಗುವುದಾದರೆ ಬೇರೆಯವರನ್ನು ಕರ್ಕೊಂಡು, ಇವತ್ತು ಒಂದು ನನಗೆ ಸೀರೆ ಉಡು ನನಗೆ ಗೊತ್ತಾಗೋದಿಲ್ಲ, ಒಳ್ಳೆಯ ಜರಿ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲ. ಈಗ ಅವರು ಎಲ್ರಿಗೂ ಸೀರೆ ನೋಡ್ತಾರೆ, ಅವರ ಮನೆಯಲ್ಲಿ ನೋಡಿದರೂ ಗೊತ್ತಾಗ್ತದೆ. ಈಗಿನ ಜನ ಎಲ್ಲಿ ಹಾಗೆ. ಈಗ ನಮ್ಮಲ್ಲಿ ಕೃಷಿ ಚಟುವಟಿಕೆಗೆ ನಾವು ಸೊರಬದಿಂದ ತರಿಸೋದು. ಅಲ್ಲಿ ಬಂಗಾರಪ್ಪನ ನಾನು ಕೇಳಿದೆ, ನೀವು ಬಂಗಾರಪ್ಪನ ಊರು ಮಾರ್ರೆ, ನೀವು ಹೀಗೆ ಇದ್ದರೆ ಎಂಥದಂತ. ಎಂಥ ಸ್ವಾಮಿ ಇದ್ದರೆ ಅವರಾದಿದ್ದು ನಮಗೇನು, ನಮಗೆ ಸೀರೆ ಇಲ್ಲ ಇದು ಇಲ್ಲ ನಮ್ಮ ಅವಸ್ಥೆ ಅಂತ. ಅಲ್ಲಿಂದ ಇಲ್ಲಿ ಬಂದು ನಾಟಿ ಮಾಡಿ ಹೋಗ್ತಾರೆ. ಆದ್ದರಿಂದ ನಾನು ಹೇಳೋದು, ನಮ್ಮ ಸೌತ್ ಕೆನರಾ ಡಿ ಸಿ ಬ್ಯಾಂಕು ಅನ್ನು ಮತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡುವಂತೆ ಮಾಡಿದ ಅಧ್ಯಕ್ಷರಿದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್. ಮತ್ತು ನಾವು ಕೂಡ ಇವರಿಗೆ ಹೆದರಿ ಅಧ್ಯಕ್ಷರುಗಳು ಅಥವಾ ಇನ್ನಿತರ ಸಂಘ ಸಂಸ್ಥೆಯ ನಿರ್ದೇಶಕರ ನಮ್ಮ ಸಂಸ್ಥೆಯನ್ನು ಆದಷ್ಟು ಇವರಿಗೆ ಹೆದರಿ ಆದಷ್ಟು ಒಳ್ಳೆಯದಾಗಲಿ ಅಂತ ನಮ್ಮ ಭಾವನೆಯಿಂದ ಕೆಲಸ ಮಾಡುತ್ತೇವೆ. ಮತ್ತು ಈ ಅವಕಾಶವನ್ನು ಮಾಡಿಕೊಟ್ಟ ನನಗೆ ಸಾಣೂರು ವ್ಯವಸಾಯ ಸಂಘದ ಎಲ್ಲ ಜನರಿಗೆ ಮತ್ತು ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ ನನ್ನ ತುಂಬ ಹೃದಯವನ್ನು ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.